ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ತಮ್ಮನೇರ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 23ನೇ ಕಂತಿನ ಹಣ ಜಮೆ ಆಗಿದೆ ಅಂತ ನಾನು ವಿಡಿಯೋ ಮಾಡಿದ್ದಾಗ ನೀವು ತುಂಬ ಜನ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ಹಾಗೆ ಬಂದಿಲ್ಲ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಮೊನ್ನೆ ಎಲ್ಲ ಹಣ ಜಮೆ ಆಗಿದೆ ಮೇಡಮ್ ಅಂತ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಇನ್ನೂ ಸಾಕಷ್ಟು ಜನರಿಗೆ ಬರದಿದೆ. ಸೊ ತಲೆ ಕೆಡಿಸ್ಕೋಬೇಡಿ, ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಯಾವಾಗೇ ಗೃಹಲಕ್ಷ್ಮಿ ಹಣ ಹಾಕಿದ್ರು ಕೂಡ ಒಂದು ತಿಂಗಳಾದರೂ ಬೇಕು ಎಲ್ಲರಿಗೂ ಕೂಡ ಜಮೆ ಆಗಲಿಕ್ಕೆ. ಯಾಕಂದರೆ ಒಂದು ಇಬ್ಬರಲ್ಲ, ಲಕ್ಷಾಂತರ ಜನ ಇದ್ದಾಗ ಕೆಲವೊಬ್ಬರಿಗೆ ಬೇಗ ಬಂದಿರುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ ಅಷ್ಟೇ. ಹಾಗೆ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತಲ್ಲ, ನೀವು ತುಂಬ ವೀಡಿಯೋಸ್ನು ನೋಡಿರ್ತೀರ. ಇವತ್ತು ಇಷ್ಟು ಜಿಲ್ಲೆಗೆ ಬರುತ್ತೆ, ಬೆಳಗ್ಗೆ 11 ಗಂಟೆಗೆ ಇಷ್ಟು ಜಿಲ್ಲೆ, ಸಂಜೆ 5 ಗಂಟೆಗೆ ಇನ್ನಷ್ಟು ಜಿಲ್ಲೆಗೆ ಅಂತ. ಖಂಡಿತ ಆ ಥರ ಏನಿಲ್ಲ, ರ್ಯಾಂಡಮಾಗಿ ಹಾಕೊಳ್ತಾ ಹೋಗ್ತಾರೆ. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಕೆಲವು ಪ್ಲೇಸಸ್ಸಲ್ಲಿ ಜಾಸ್ತಿ ಹಣ ಹೋಗಿರುತ್ತೆ, ಕೆಲವರಿಗೆ ಲೇಟಾಗಿ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಡಿಫ್ರೆನ್ಸ್ ಏನಿಲ್ಲ. ಹಾಗೆ ಯಾರಿಗೆಲ್ಲ 22ನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ, ಸೊ ಅವರಿಗೆ 22 ಹಾಗೆ 23ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಸಾಕಷ್ಟು ಜನರಿಗೆ ಜಮೆ ಆಗಿದೆ. ಯಾರಿಗೆಲ್ಲ ಬಂದಿರಲಿಲ್ಲ ಅವರಿಗೆ. ಸೊ ತಲೆ ಕೆಡಿಸ್ಕೋಬೇಡಿ, ನಿಮ್ಮದೇನು ತೊಂದರೆ ಇರಲ್ಲ. ಅವರು ಹಾಕೋದು ಲೇಟ್ ಮಾಡಿರೋ ಕಾರಣ ನಿಮಗೆ ಬಂದಿರೋದು ಲೇಟ್ ಆಗಿದೆ. ಯಾಕಂದರೆ 22ನೇ ಕಂತಿನ ಹಣ ಕೂಡ ಟೆಕ್ನಿಕಲ್ ಇಶ್ಯೂಯಿಂದ ಸಾಕಷ್ಟು ಜನರಿಗೆ ಹಾಕೋಕ್ಕಾಗಲಿಲ್ಲ. ಅದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು, ಟೆಕ್ನಿಕಲ್ ಇಶ್ಯೂಯಿಂದ ನಮಗೆ ಹಾಕೋಕ್ಕಾಗಿಲ್ಲ ಅಂತ. ಯಾಕಂದರೆ ನಿಮಗೆ ಹಣ ಬಂದಿಲ್ಲ ಅಂದರೆ ಅವ್ರ ಹತ್ರ ಡೇಟಾ ಇದ್ದೇ ಇರುತ್ತೆ, ಯಾರಿಗೆ ಹಾಕಿದ್ದೀವಿ ಯಾರಿಗೆ ಹಾಕಿಲ್ಲ ಅಂತ. ಸೊ ಹಾಕಿಲ್ಲ ಅಂತಂದರೆ ಅದು ಅವ್ರದ್ದು ತಪ್ಪಿರುತ್ತೆ, ಯಾವಾಗಲೂ ನಿಮ್ಮ ಕಡೆಯಿಂದನೇ ತಪ್ಪಿರುತ್ತೆ ಅಂತಲ್ಲ. ಸೊ ಹಾಕಿಲ್ಲ ಅಂದರೆ ಖಂಡಿತ ಇವಾಗ ಬಂದಿಲ್ಲ ಅಂದರೂ ನೆಕ್ಸ್ಟ್ ನಿಮಗೆ 24ನೇ ಕಂತಿನ ಹಣ ಬಂದಾಗ ಅದು 23 ಹಾಗೆ 24ನೇ ಕಂತಿನ ಹಣ ಒಟ್ಟಿಗೆ ಬಂದೇ ಬರುತ್ತೆ. ಇದನ್ನು CM ಸಿದ್ದರಾಮಯ್ಯ ಅವರೇ ಮೊನ್ನೆ ಹಾಸನಲ್ಲಿ ಮಾತಾಡಬೇಕಾದ್ರೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸರ್ ಅಂತ ಹೇಳಿದಾಗ, ಈ ಡಿಸೆಂಬರ್ ಎಂಡಿಗೆ ನಾವು 24ನೇ ಕಂತಿನ ಹಣ ಹಾಕ್ತೀವಿ. ಆವಾಗ ಯಾರಿಗೆಲ್ಲ 23 ಬಂದಿರಲ್ಲ, 23 ಹಾಗೆ 24ನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಕೂಡ ಸ್ವತಃ CM ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಸೊ ನಿಮ್ಮದು ಬಂದಿಲ್ಲ ಅಂತಲೇ ತಲೆಕೆಡಿಸ್ಕೋಬೇಡಿ, ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಇವತ್ತು ನಿನ್ನೆ ಎಲ್ಲ ಸಾಕಷ್ಟು ಜನರಿಗೆ ಬಂದಿದೆ, ನೀವುಗಳೇ ಕಮೆಂಟ್ ಮಾಡಿ ತಿಳಿಸಿದ್ದೀರಾ. ಸೊ ತಲೆಕೆಡಿಸ್ಕೋಬೇಡಿ, ಬಂದೇ ಬರುತ್ತೆ. ಯಾಕಂದರೆ ತುಂಬ ವೀಡಿಯೋಸ್ ನೋಡ್ತಿರ್ತೀರ, ಇವತ್ತು ಇಷ್ಟು ಡಿಲೇಗೆ ಬರುತ್ತೆ, 5 ಗಂಟೆಗೆ ಇಷ್ಟು ಡಿಲೇಗೆ ಅಂತ. ಸೊ ಅದೆಲ್ಲ ನಂಬಕ್ಕೆ ಹೋಗಬೇಡಿ, ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡಿರ್ತಾರೆ. ಬಟ್ ನಿಮಗೂ ಕೂಡ ಬಂದೇ ಬರುತ್ತೆ, ಬರೋದು ತಡ ಆಗಿದೆ ಅಷ್ಟೇ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೂಡ ಹೊಸ ಅಪ್ಡೇಟ್ಸ್ನ ತಿಳಿಸಿದ್ದೀನಿ. ತಿದ್ದುಪಡಿ ಬಗ್ಗೆ ಆಗಿರ್ಬೋದು, ರೇಷನ್ ಕಾರ್ಡ್ EKYC ಬಗ್ಗೆ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು. ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ತುಂಬ ಅಪ್ಡೇಟ್ಸ್ ಬಂದಿದೆ ರೇಷನ್ ಕಾರ್ಡ್ ಬಗ್ಗೆ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಚೆಕ್ ಮಾಡಿ, ನಿಮ್ಗೆ ಖಂಡಿತ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರೆಲ್ಲ ವೆಯ್ಟ್ ಮಾಡ್ತಿರ್ತೀರಾ ಅವರಿಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದನ್ನು ಕೂಡ ತಿಳಿಸಿದ್ದೀನಿ. ಸೊ ಹಾಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಸ್ ಬಂದಾಗ ನಿಮಗೂ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ, ಇದರಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಅಷ್ಟು ಹೆಚ್ಚು ವೀಡಿಯೋಸ್ ನನ್ನ ವೀಡಿಯೋಸ್ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ಸಪೋರ್ಟ್ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.